ಬರಲು ಸಾಧ್ಯವಾಗ್ತಾ ಇಲ್ಲ. ಒಬ್ಬ ಹಿರಿಯ ಕಾರ್ಯಕಾರಿಣಿ ಅವರು ವಿಧಿವಶವಾಗಿದ್ದರಿಂದ ಕಾರಣದಿಂದ ಜನಗಳು ಅನ್ಯತಾ ಭಾವಿಸಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ಮಾನ್ಯ ಶಾಸಕರು ಈ ಒಂದು ಜನ್ಮದಿನಾಚರಣೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ಯೋಚನೆ ಮಾಡಿ, ಈಗಿನ ಕಾಲದಲ್ಲಿ ಜನ ಹೇಗಿದ್ದಾರೆ ಅಂದರೆ ಯಾರು ಹೋದರೆ ನಮಗೇನು ಅನ್ನೋವಂಥ ಕಾಲದಲ್ಲಿ ತನ್ನ ಒಂದು ಬರ್ತ್ಡೇನ ಜನ್ಮದಿನಾಚರಣೆ ಇಷ್ಟು ವಿಜೃಂಭಣೆಯಾಗಿ ಪುಲಿಕೇಶಿ ನಗರದ ಉದ್ದಕ್ಕೂ ಈ ಥರ ವೇದಿಕೆಗಳಾಕಿ ಅವರನ್ನು ಸ್ವಾಗತ ಮಾಡೋಕ್ಕೆ ಕಾಯ್ತಾ ಇದ್ರು ಕೂಡ ಒಂದು ವಿಧಿವಶವಾದ ವ್ಯಕ್ತಿಗೆ ಮರ್ಯಾದೆ ಕೊಟ್ಟು ಇದು ನನಗೆ ಸಲ್ಲದು, ನಾನು ಹೋದರೆ ಸರಿ ಹೋಗೋದಿಲ್ಲ ಅಂತ ಒಂದು ಮನಗಂಡು ಇವತ್ತು ಅವ್ರು ಬರಲಿಲ್ವಲ್ಲ, ಅವರು ಎಂಥ ಅದ್ಭುತವಾದ ವ್ಯಕ್ತಿ. ಅವರೆಲ್ಲರೂ ಒಂದು ಚಪ್ಪಾಳೆ ತಟ್ಟಿ. ಕಾರ್ಯಕರ್ತರೆಲ್ಲ ಇಲ್ಲಿದ್ದಾರೆ, ಅವರೆಲ್ಲ ಸೇರಬೇಕಾದ್ರೆ ಯಾಕೆ ಸೇರ್ತಾರೆ ಅಂದರೆ ಯಾರ್ದು ಒಂದು ಜನ್ಮದಿನಾಚರಣೆ ಇದೆ, ಅವರು ಉತ್ತಮವಾದ ಸೇವೆ ಸಲ್ಲಿಸಿದಾಗ ಮಾತ್ರ ಜನಗಳಿಗೆ ಈ ಕಾರ್ಯಗಳು ಹೇಗೆ ನಡೆಸ್ಕೊಡ್ಬೇಕು ಅನ್ನೋದರಲ್ಲಿ ಅವರು ಪರಿಣಿತರು ಅಂತ ಅರ್ಥ ಆಗುತ್ತೆ. ನಾವು ಸುಮ್ಮನೆ ಗಲಾಟೆಗಳು ಮಾಡಿಕೊಂಡು ಯಾವ್ದಾಗಿಲ್ಲ ಇದಾಗಿಲ್ಲ ಅನ್ನೋದಕ್ಕಿಂತ ಈ ರೀತಿ ಇದೆಯಲ್ಲ, ಈ ರೀತಿ ಮಾಡೋದ್ರಿಂದ ಒಂದು ಉಪಯುಕ್ತವಾದ ಒಂದು ಕಾರ್ಯ ಆಗುತ್ತೆ, ಅದು ಸಫಲ ಆಗುತ್ತೆ. ಏನು ಕಾರ್ಯ ಅನ್ನೋದು ಒಂದು ಕಾರ್ಯಸೂಚಿಯಲ್ಲಿ ಅದು ಬರ್ತದೆ. ಬದುಕಲಿಕ್ಕೆ ನಮಗೆ ಹಣ ಬೇಡ, ನನಗೆ ಒಳ್ಳೆ ಆರೋಗ್ಯ, ಒಳ್ಳೆ ಚಿಂತನೆಗಳು. ಅಣ್ಣ ತಮ್ಮವರು, ಅಕ್ಕ ತಂಗಿಯರಿಗೆ ಒಂದು ಮುಂದೆ ಕೂತಿರುವಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮವರೇ, ಈ ಕಾರ್ಯಕ್ರಮವನ್ನು ನಾವು ನಮ್ಮ MLA ಸಾಹೇಬರ ಹುಟ್ಟುಹಬ್ಬದ ಆಯುಕ್ತ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮುಸ್ಲಿಂ ಗುರುಗಳಾದಂತಹ ಸಗೀರಮ್ಮ ಸಾಹೇಬರು ತೀರೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಣ್ಣ ನಮ್ಮ MLA ಸಾಹೇಬರಿಗೆ ಬರೋಕ್ಕಾಗಲಿಲ್ಲ. ಆದರೆ ಅವರೇ ಆದೇಶ ಕೊಟ್ಟಿದ್ದಾರೆ, ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ವಿ ನಾವು, ಅದನ್ನು ಜನಗಳಿಗೆ ನಿರಾಸೆ ಮಾಡಬಾರ್ದು ಅಂತ ಹೇಳಿ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರು. ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ, ಅದಕ್ಕೆ ವಿಷಾದಿಸ್ತಾಯಿದ್ವಿ ನಾವು. ಆದರೆ ಇದೇ ಥರ ನಾವು MLA ಬರ್ತ್ಡೇ ನೆಕ್ಸ್ಟ್ ಇಯರ್ ಅಂತೂ ಖಂಡಿತ ಮಾಡ್ತೀವಿ, ಇನ್ನೂ ದೊಡ್ಡದಾಗೆ ಮಾಡ್ತೀವಿ. ಯಾಕಂದರೆ ಭರವಸೆ ಮೇಲೆ ನೆಕ್ಸ್ಟ್ ವರ್ಷಕ್ಕೆ ಅವರು ಮಿನಿಸ್ಟರ್ ಆಗಿರ್ತಾರೆ, ಇದು ಅಂತೂ 100ಕ್ಕೆ 100 ಸತ್ಯ. ಅದಕ್ಕೋಸ್ಕರ ನಾವು ಇನ್ನೂ ವಿಜೃಂಭಣೆಯಿಂದ ನಾವು ಮಾಡೋಣ ಅಂತ ಮುಂದೆ ನಾವು ಹೇಳ್ತಾ ಮಾತು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
ಸರ್, ನಮ್ಮ MLA ಸಾಹೇಬರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಹಾಗೆ ಒಂದು ಕೆಟ್ಟ ನ್ಯೂಸ್ ಅಂತಂದರೆ ನಮ್ಮ ಕರ್ನಾಟಕದ ಅರಬಿಕ್ ಕಾಲೇಜಿನ ಸಾಹೇಬರಾದಂಥ ಸಗೀರ್ ಅಹಮದ್ ಸಾಹೇಬರು ಇವತ್ತು ವಿಧಿವಶರಾಗಿದ್ದಾರೆ. ಅದು ಭಾಳ ದುಃಖ ಅಂತ ತರೋಂಥ ವಿಷಯ. ಅದನ್ನು ನಾವು ಹೇಳ್ತಾ, ನಾವು ಏತಂದರೆ MLA ಅವ್ರದ್ದು ವರ್ಷ ನಾವು ಮಾಡ್ತಾಯಿದ್ದೆ ಬರ್ತ್ಡೇ. ಈ ಸರಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾಯಿದ್ವಿ. ಇನ್ನು ನಾವು ವರ್ಷ ಮಾಡೋದ್ರಿಂದ ಈ ಮಕ್ಕಳಿಗೆ ಬೇರೆ ನೋಟ್ಬುಕ್ಸ್ ಕೊಡೋದಾಗಲಿ, ಇಲ್ಲ ಇವಾಗ ಸ್ವೀಟ್ ಸಿಹಿ ಅನ್ಸೋದಾಗಲಿ, ಇಲ್ಲ ಒಂದು ಜನಗಳಿಗೆ ಊಟ ಕೊಡೋದಾಗಲಿ MLA ಬರ್ತ್ಡೇ ದಿವಸ, ಮತ್ತು ಮಾಮೂಲಿ ಸೀರೆಗಳು ಕೊಡೋದು ಮಾಮೂಲಿ ಕೊಡ್ತಾನೆ ಇರ್ತೀವಿ. ಅದು MLA ಬರ್ತ್ಡೇ ಟೈಮಲ್ಲಿ. ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಅದೇ ಥರ ನಾವು MLAಗೆ ನಮ್ಮ MLA ಬಂದ್ಬಿಟ್ಟು ಮುಂದಿನ ವರ್ಷ ಒಳಗಡೆ ಸಚಿವರಾಗ್ತಾ ಇದ್ದಾರೆ ಮಿನಿಸ್ಟ್ರು. ಅದಕ್ಕೆ ಭಾಳ ಖುಷಿ ಇದೆ. ಈ ದೇವರು ಅವ್ರಿಗೆ ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ, ಬೇಡ್ಕೊತಾ ಇದ್ದೀವಿ. MLA ಕಡೆಯಿಂದ ಏನು ಮೆಸೇಜ್ ಇತ್ತು ಇವತ್ತು? ಸರ್, ಇದೆ MLA ಸಾಹೇಬ್ರು ಹೇಳಿದ್ರು, ಈ ಥರ ಸಗೀರ್ ಅಹಮದ್ ಸಾಹೇಬರು ತೀರೋಗ್ಬಿಟ್ಟಿದ್ದಾರೆ, ಅದು ನಾವು ಬರೋದಕ್ಕಾಗೋದಿಲ್ಲ. ಅವರು ಬಂದ್ಬಿಟ್ಟು ತುಂಬ ದೊಡ್ಡ ಗುರುಗಳವರು ನಮ್ಮ ಕರ್ನಾಟಕಕ್ಕೆ. ಅದರಿಂದ ನಾವು ಬರೋಕ್ಕಾಗೋದಿಲ್ಲ. ಯಾಕಂದರೆ ನಾವೆಲ್ಲ ಅರೇಂಜ್ ಮಾಡ್ಕೊಂಬಿಟ್ಟಿದ್ವಿ, ಸೀರೆ ಕೊಡೋದಾಗಲಿ, ಇಲ್ಲ ಊಟ ರೆಡಿಯೆಲ್ಲ ಆಗ್ಬಿಟ್ಟಿತ್ತು. ಆಮೇಲೆ ಹೇಳಿದ್ರು, ಈ ಥರ ಆಗ್ಬಿಟ್ಟಿದ್ದೆ, ನಾನು ಬರೋದಕ್ಕಾಗೋದಿಲ್ಲ, ನೀನೇ ಕೊಟ್ಬಿಟ್ಟು ಗಲಾಟೆ ಮಾಡಿಬಿಡ್ರಿ ಜಾಸ್ತಿ, ಏನು ಲೌಡ್ ಸ್ಪೀಕರು ಹಾಡುಗಳು ಏನು ಹಾಕ್ಬೇಡಿ ಅಂತ ಹೇಳಿದ್ರು. ಅದೇ ಥರ ನಾವು ಸೈಲೆಂಟಾಗಿ, ಯಾಕಂದರೆ ಜನಗಳಿಗೆ ತಲುಪುವಂಥ ಮಾತ್ರ ಕೊಟ್ಟಿದ್ದೀವಿ ಅಷ್ಟೇ, ಬರೀ ಏನು ಮಾಡೋಕ್ಕೋಗಿಲ್ಲ. ಯಾಕಂದರೆ ನಮಗೆ MLA ಸಾಹೇಬರು ಬರ್ತಡೇ ಮುಖ್ಯ. ಅದಕ್ಕಿಂತ ಮುಖ್ಯ ಆದಂಥ ಇದು ನಮ್ಮ ಸಗೀರ್ ಅಹಮದ್ ಸಾಹೇಬರು ಇವತ್ತು ತೀರೋಗೋದು ಭಾಳ ಬೇಸರ ತಂದಿರೋ ವಿಷಯ. ಅದರಿಂದ ನಾವು ಸೈಲೆಂಟಾಗೆ ಮುಗಿಸ್ಬಿಟ್ಟಿದ್ದೀವಿ ಸರ್. अस्सलाम वालेकुम हमारे मौलाना का सगीर अहमद साहब का इंतकाल हो गया, इसलिए आज MLA साहब आए नहीं। इसलिए सब जितने भी उनके बर्थडे थे पूरे आज कैंसलेशन करके पूरा एक्चुअली ये पूरा इसमें ऐसा ही सबको एक्चुअली पूरा ये दे लेके जो भी था पूरा कपड़े साड़ी पूरा दे के पूरा इनको इनके नाम से पूरा आज खत्म कर